ಈ ಸಂದರ್ಭವನ್ನೇ ಉಪಯೋಗಿಸ್ಕೊಂಡು ಅವ್ರು ಏನು ಮಾಡ್ತಾರೆ, ಎಣ್ಣೆ ಹಾಕಿ ತಿಕ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಶ್ರೀಮಾತೆಯವ್ರಿಗೆ ಗೊತ್ತಾಗಿದೆ ಅವನ ಬಯಕೆ ಏನು ಅಂತ. ಹಾಗಾಗಿ ಶ್ರೀಮಾತೆಯವರೇ ಕಾಲು ಚಾಚ್ಕೊಂಡು ಎಣ್ಣೆ ಇಟ್ಕೊಂಡು ಕುತ್ಕೊಂಡಿದ್ದಾರೆ, ಇವನು ಬಂದು ತಿಕ್ತಾನೆ ಅಂತ. ಹಾಗಾಗಿ ಆ ಸ್ವಾಮಿ ತನ್ಮಯಾಜಿಯವರು ಬಂದು ಎಣ್ಣೆ ತಿಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಶ್ರೀಮಾತೆಯವರು ಅವರಿಗೆ ತಮ್ಮ ಕಾಲುಗಳ ಬೇರೆ ಬೇರೆ ಭಾಗಗಳನ್ನು, ಗಂಟುಗಳನ್ನು, ಮಾಂಸಖಂಡಗಳನ್ನು, ಪಾದಗಳನ್ನು, ಬೆರಳುಗಳನ್ನು ಹೇಗೆ ತಿಕ್ಕಬೇಕು ಎಂದು ತಿಳಿಸಿಕೊಡ್ತಾರೆ. ಶ್ರೀಮಾತೆಯವರು ಅವರಿಗೆ ತಮ್ಮ ಕಾಲುಗಳ ಬೇರೆ ಬೇರೆ ಭಾಗಗಳನ್ನು, ಈ ಗಂಟು, ಈ ಥರ ಗಂಟುಗಳು, ಮಾಂಸಖಂಡಗಳು, ಪಾದಗಳು, ಈ ಥರ ಎಲ್ಲ ಭಕ್ತರು ಬಂದು 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 ನಮಸ್ಕಾರ ಮಾಡಿ 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 ಅವ್ರ ಕರ್ಮದ ಹೊರೆಯನ್ನೆಲ್ಲ ಇವ್ರ ಮೇಲೆ ಹಾಕಿ ಇವ್ರಿಗೆ ಸಂಧಿವಾತ ಇನ್ನು ಅನೇಕ ಕಾಯಿಲೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಅವ್ರು ತುಂಬ ಕಾಲ ಇರ್ತಾ ಇರುತ್ತೆ. ಶ್ರೀಮಂತರಿಗೆ ತುಂಬ ಅಂದರೆ ತುಂಬ ಉರಿತಾ ಇರುತ್ತೆ ಇಷ್ಟು ಟೈಮಲ್ಲಿ. ಯಾಕಂದ್ರೆ ಅಂಥ ಪಾಪ ಮಾಡೋರೆಲ್ಲ ಬಂದು ಶ್ರೀಮಾತೆಯವ್ರು ನಮಸ್ಕಾರ ಮಾಡಿ ಮಾಡಿ ಹಣೆ ಜಜ್ಜಿ ಅವ್ರ ಕಾಲ ಮೇಲೆ ಅಷ್ಟು ಕರ್ಮಗಳ ಸಾಗರವನ್ನೇ ಹೊತ್ತವರು ಶ್ರೀಮಾತೆಯವರು. ಅದಕ್ಕೆ ಗಿರಿಯ ದರಿಯ ನೆಲವ ಜಲವ ತಬ್ಬಿ ನಿಂತ ಕರುಣೆಯೇ ವಾತ್ಸಲ್ಯ ವರ್ಣೆಯೇ ರಾಮಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ. ಆಡಲಿ ಬರುತ್ತೆ. ಸಂಕಟಗಳ ವನವಸನವ ನೋಟು ನಿಂತ ಶಿಖರವೇ, ಸಂಕಟಗಳ ವನವಸನವ ನೋಟು ನಿಂತ ಶಿಖರವೇ. ಸಂಕಟಗಳನ್ನೇ ಹೊತ್ತಂತ ಶಿಖರದ ರೀತಿಯಲ್ಲಿ ಶ್ರೀಮಾತೆ ಬಂದಿದ್ದಾರೆ. ನದಿಗಳ ವಾತ್ಸಲ್ಯದ ನದಿಗಳ ವಾತ್ಸಲ್ಯದ ಆಲೋಡಿದ ತೀರ್ಥವೇ, ದಿವ್ಯ ಕೃಪಾದೂಪವೇ ರಾಮಕೃಷ್ಣ ತಪೋ ಸೂರ್ಯ ಕಿರಣ ಬಿಂಬ ಚಂದ್ರಿಕೆ ಓ ತಾಯಿ ಅಂಬಿಕೆ. ಹಾಡಲ್ಲಿ ಮೌನ ಪ್ರಭಾವಲಯ ಅಂತ ಬರುತ್ತೆ ಶ್ರೀಮಾತೆಯ ಬಗ್ಗೆ. ಎಷ್ಟು ಮೌನವಾಗಿತ್ತು ಜೀವನ. ನಾವೆಲ್ಲ ಎಷ್ಟು ಗಲಾಟೆ ಮಾಡ್ತಾ ಇರ್ತೀವಿ, ಅವರ ಜೀವನ ಎಷ್ಟು ಮೌನವಾಗಿತ್ತು. ಸೋದರ ನಿಗದಿತ ಹೇಳ್ತಾಳೆ, ನಾನು ಶ್ರೀಮಾತೆಯ ಬಗ್ಗೆ ಒಂದು ಕವನ ಬರೆಯಕ್ಕಂತ ಹೋದ್ರೆ ಆ ಕವನನ್ನು ಡಿಸ್ಟರ್ಬೆನ್ಸ್ ಶ್ರೀಮಾತೆಯವ್ರಿಗೆ ಅಂತ ಹೇಳ್ತಾಳೆ. ಅಂದ್ರೆ ಅಷ್ಟು ಮೌನ, ಅಷ್ಟು ಶಾಂತ ಜೀವನ ಶ್ರೀಮಾತೆಯವ್ರದ್ದು. ಅವ್ರು ಹೇಳ್ತಾರೆ, ನನಗೆ ಅಶಾಂತಿ ಅಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತೀವಿ. ನಾವಾದ್ರೆ ಅಯ್ಯೋ ಬೆಳಗ್ಗೆ ಸಂಜೆವರೆಗೂ ಬರೇ ಅಶಾಂತಿ, ಅದ್ರಾಗೆ ಒಂದು ಆಟಕ್ಕೆ ಸುಮ್ಮನೆ